ಹಲೋ ನಮಸ್ಕಾರ. ನಾನು ನಿಮ್ಮನೆ ಮಗಳು ವರ್ಷ. ಎಲ್ಲರೂ ಯೂಟ್ಯೂಬ್ ಚಾನೆಲ್ ಬಗ್ಗೆ ಮಾತಾಡ್ತಾಯಿದ್ರು. ಸೊ ನಾನು ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಣ ಅಂತ ಅಂದ್ಕೊಂಡು ನಾನು ಹೊಸ ಚಾನಲ್ನ ಓಪನ್ ಮಾಡಿದ್ದೀನಿ. ನನ್ನ ಚಾನಲ್ ನೇಮ್ ಬಂದು ನಿಮ್ಮನೆ ಮಗಳು. ಸೊ ನಿಮ್ಮನೆ ಮಗಳಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದೆ. ಒಳಗಡೆ ಹೋಗಿ ಇವತ್ತು ಗುರುವಾರ ಆಗಿರೋದ್ರಿಂದ ಜಾಸ್ತಿ ಜನ ಇರ್ತಾರೆ ಅಂತ ಅಂದ್ಕೊಂಡೆ. ಅಷ್ಟು ಜನ ಏನೂ ಇರಲಿಲ್ಲ. ಒಬ್ಬರು ಆಂಟಿ ಮಾತ್ರ ಕಸ ಗುಡಿಸ್ತಾಯಿದ್ರು. ವ್ಲಾಗ್ ಮಾಡೋದು ಹೇಗಪ್ಪ, ಅಲ್ಲಿ ಬೈತಾರೇನೋ ಅಂತ ಅಂದ್ಕೊಂಡೆ. ಪಾಪ ಅವ್ರೇನು ಅನ್ನಲಿಲ್ಲ. ಹಾಗೆ ದೇವ್ರನ್ನ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವ್ರನ್ನ ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನನ್ನ ಯೂಟ್ಯೂಬ್ ಚಾನೆಲ್ ಕೂಡ ಚೆನ್ನಾಗಾಗಲಿ ಅಂತ ಕೇಳಿಕೊಂಡು ಅವ್ರ ಆಶೀರ್ವಾದ ಹೆಂಗೋ ಸಿಗುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದನೂ ನನಗೆ ಸಿಗಲಿ. ನೀವು ನನಗೆ ಸಪೋರ್ಟ್ ಮಾಡಿ. ಹಾಗೆ ಎಲ್ಲ ಕಂಟೆಂಟ್ ವ್ಲಾಗ್ ಕೂಡ ನನ್ನ ಚಾನಲಲ್ಲಿರುತ್ತೆ. ನನ್ನ ಫ್ಯಾಮಿಲಿ ಆಗಲಿ, ಲೈಫ್ ಸ್ಟೈಲ್ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ, ಎಲ್ಲ ಥರದ ವ್ಲಾಗ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ದೇವ್ರನ್ನ ಕೈ ಮುಗಿದು ಹಾಗೆ ವ್ಲಾಗಿಗೆ ಒಂದು ಪೋಸ್ ಕೊಟ್ಟು ಇನ್ನೊಂದು ಸತಿ ದೇವ್ರನ್ನ ನೋಡೋಣ ಅಂದ್ಬಿಟ್ಟು ವಾಪಸ್ ಬಂದು ದೇವ್ರನ್ನ ನೋಡಿದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದರು ಸಾಯಿಬಾಬಾ ದೇವಸ್ಥಾನನ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ. ಆಮೇಲೆ ಹೆಂಗೋ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು, ಹಾಗೆ ಈ ವ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಕರೆಕ್ಷನ್ ಮಾಡ್ಕೊತೀನಿ ಹೇಳ್ತಾ ನಾನು ಹಾಗೆ ಮನೆ ಕಡೆ ಹೊರಟೆ. ನೀವೆಲ್ಲರೂ ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.